ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಿಸಿದ ಮಾಸಿಕ ಗೌರವಧನ ವೇತನ 10,000 ರು ಮತ್ತು ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ 1,000 ರು ಹೆಚ್ಚಳ ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಜಿಲ್ಲಾ ಘಟಕ ಮತ್ತು ಆಲ್ ಇಂಡಿಯಾ ಯುನೈಟೆಡ್ ಟ್ರೆಂಡ್ ಯೂನಿಯನ್ ಸೆಂಟರ್ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲೆಯ ವಿವಿಧೆಡೆಗಳಿಂದ 200ಕ್ಕೂ ಹೆಚ್ಚು ಅಧಿಕ ಸಂಖ್ಯೆಯಲ್ಲಿ ಪ್ರತಿಭಟನೆಗೆ ಆಗಮಿಸಿದ್ದ ಆಶಾ ಕಾರ್ಯಕರ್ತೆಯರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ರಾಜ್ಯ ಉಪಾಧ್ಯಕ್ಷೆ ಎಂ ಉಮಾದೇವಿ ಮಾತನಾಡಿ, ಸುಮಾರು 15 ವರ್ಷಗಳಿಂದ ಅತ್ಯಂತ ಕನಿಷ್ಠ ಸಂಭಾವನೆಯಲ್ಲಿ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಆಶಾಗಳು ಜನತೆಯ ಆರೋಗ್ಯ ಕಾಪಾಡಲು ಅತ್ಯಂತ ಕಾಳಜಿಯಿಂದ ಹಗಲು ಇರುಳು ಬೆವರು ಸುರಿಸಿ ದುಡಿಯುತ್ತಿದ್ದಾರೆ. ಕೋವಿಡ್ ಕಾಲದಲ್ಲಿ ಜೀವ ಪಣಕ್ಕಿಟ್ಟು ಕಾರ್ಯನಿರ್ವಹಿಸಿದ್ದಾರೆ. ಆದರೆ ಇಂದು ನಿಗದಿತ ಪ್ರೋತ್ಸಾಹಧನ ದುಡಿದಷ್ಟು ನ್ಯಾಯವಾಗಿ ಕೈ ಸೇರುತ್ತಿಲ್ಲ. ಇದರ ನಡುವೆ ಆಶಾ ಕಾರ್ಯಕರ್ತೆಯರನ್ನು ಜನಸಂಖ್ಯೆ ಮೌಲ್ಯಮಾಪನ ಹೆಸರಿನಲ್ಲಿ ಕೆಲಸದಿಂದ ಕೈಬಿಡಲಾಗುವುದೆಂದು ಹೇಳಲಾಗುತ್ತಿದೆ. ಆಶಾ ಕಾರ್ಯಕರ್ತೆಯರನ್ನು ಹೆದರಿಸುವ ಸರ್ಕಾರದ ಪ್ರಯತ್ನ ಸಫಲವಾಗದು ಎಂದು ತಿಳಿಸಿದರು. ಆಶಾ ಕಾರ್ಯಕರ್ತೆಯರ ಸಂಘದ ಜಿಲ್ಲಾಧ್ಯಕ್ಷೆ ತೆಕ್ಕಡೆ ಪೂರ್ಣಿಮಾ ಮಾತನಾಡಿ, 16 ವರ್ಷದಿಂದ ಬಡವರ ಸೇವೆ ಮಾಡುತ್ತಾ ಬರುತ್ತಿದ್ದೇವೆ. ಆದರೆ ಇತ್ತೀಚೆಗೆ ಎಲ್ಲ ಇಲಾಖೆಗಳ ಕೆಲಸಗಳನ್ನು ಮಾಡಿಸುತ್ತಿದ್ದಾರೆ. ಇಲ್ಲಿರುವವರು ಯಾರು ಶ್ರೀಮಂತರಲ್ಲ ಎಂದ ಅವರು, ಕೊಡಗು ಜಿಲ್ಲೆ ಗುಡ್ಡಗಾಡು ಪ್ರದೇಶ, ಜೀವನಕ್ಕಾಗಿ ಕೆಲಸ ಮಾಡಿಕೊಂಡು ಹೋಗುತ್ತಿದ್ದು, ಸರ್ಕಾರ ಶೀಘ್ರದಲ್ಲಿ ನಿಗದಿತ ವೇತನವನ್ನು ನೀಡಬೇಕೆಂದು ಮನವಿ ಮಾಡಿದರು. ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಆಗ್ರಹಿಸಿ ಪ್ರತಿಭಟನಾ ನಿರತರು ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಸಂಘದ ಸೋಮವಾರಪೇಟೆ ತಾಲೂಕು ಅಧ್ಯಕ್ಷೆ ಐಜಿ ಶಾಂತಿ, ಜಿಲ್ಲಾ ಕಾರ್ಯದರ್ಶಿ ನಾಗಮಣಿ ಸೇರಿದಂತೆ 200ಕ್ಕೂ ಹೆಚ್ಚು ಅಧಿಕ ಆಶಾ ಕಾರ್ಯಕರ್ತೆಯರು ಪಾಲ್ಗೊಂಡಿದ್ದರು. ಸಾಕಷ್ಟು ಬಡವರಾಗಿರೋದ್ರಿಂದ ಅವರವರ ಒಂದು ಹೊಟ್ಟೆಪಾಡಿಗೋಸ್ಕರ ಏನೋ ನಾವು ಒಂದು ಜೀವನ ಮಾಡ್ಕೊಂಡು ಹೋಗ್ತಿದ್ದೇವೆ. ಅದನ್ನು ಕೂಡ ಈ ಸಂದರ್ಭದಲ್ಲಿ ಬರ್ತಾ ಅದನ್ನು ಕಿತ್ಕೊಳ್ಳೋಕ್ಕೆ ರೆಡಿಯಾಗಿದ್ದಾರೆ. 500 ಜನಸಂಖ್ಯೆ ಇದ್ದವನ್ನು ತೆಗಿಬೇಕು, ಅವರು 1000 ಜನಸಂಖ್ಯೆಯಿಂದ ಮೇಲೇ ಕೆಲಸ ಮಾಡಬೇಕು ಅಂತ. ನಮ್ಮ ಕೊಡಗು ಜಿಲ್ಲೆ ಅಂದರೆ ಗುಡ್ಡಗಾಡು ಪ್ರದೇಶ. ನಿಮಗೆಲ್ಲರಿಗೆ ಗೊತ್ತಿದ್ದ ಹಾಗೆ ಇಲ್ಲಿ ಯಾವುದೇ ಒಂದು 500 ಜನರಿಗೆ ಸೇವೆ ಕೊಡೋದೇ ಕಷ್ಟ ಆಗಿದೆ. ಹಾಗಾಗಿ ತುಂಬ ಕಷ್ಟದಿಂದ ಕೆಲಸ ಮಾಡ್ತಿರೋದು. ಅದನ್ನು ಮೀಟಿಂಗಲ್ಲಿ ಕೂಡ ನಾನು ಪ್ರಸ್ತಾವನೆ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಕೊಡಗು ಜಿಲ್ಲೆ ಆಶಾ ಕಾರ್ಯಕರ್ತೆಯನ್ನು ತೆಗಿಬಾರ್ದು, ಸ್ವಲ್ಪ ಆ ಕಡೆ ಈ ಕಡೆ ಅಡ್ಜಸ್ಟ್ ಮಾಡಿಕೊಂಡು 1000 ಜನಸಂಖ್ಯೆಗೆ ಕೆಲಸ ಮಾಡುವಾಗೆ ಮಾಡಬೇಕು ಅಂತ. ಅದು ಕೂಡ ಆಗ್ತಾ ಇದೆ. ಹಾಗಾಗಿ ನಮಗೆ ಏನು ಏಪ್ರಿಲ್ 1ರಿಂದ 10,000 ಅಂತ ಮುಖ್ಯಮಂತ್ರಿಗಳು ಜೋರಾಗಿ ಘೋಷಣೆ ಮಾಡಿದ್ರು, ಅದು 10,000 ಹೋಗಿ ಅವ್ರು ಕೊಟ್ಟಿರೋ 10 ಪೈಸೆನೂ ಇದುವರೆಗೆ ನಮ್ಮ ಕೈಗೆ ಬರಲಿಲ್ಲ. ನಾವು ಇಲ್ಲಿವರೆಗೆ ತಾಳ್ಕೊಂಡು ಬಂದಿದ್ದೀವಿ. ಆದರೆ ನಮ್ಮ ಯೂನಿಯನ್ ಮುಖಾಂತರ ನಾವು ಸಾಕಷ್ಟು ಹೋರಾಟಗಳನ್ನ ಮಾಡ್ತೀವಿ. ಆದರೆ ಅವರು ಉಳಿಸ್ಕೊಳ್ತಾರೆ ಅನ್ನೋ ಉದ್ದೇಶದಿಂದ ನಾವು ಇದನ್ನು ಇಷ್ಟು ದಿವಸ ಸುಮ್ಮನೆ ಇದ್ದೋ. ಆದರೆ ಇವತ್ತು ಮಳೆ ಆಗಲಿ ಏನೇ ಇರಲಿ ಅಂತೇಳಿ ನಿರ್ಧಾರ ಮಾಡಿಕೊಂಡು ಈ ಒಂದು ಪ್ರತಿಭಟನೆಗೆ ಸೇರಿದ್ದೀವಿ. ಆದರೆ ನಮ್ಮಲ್ಲಿ 480 ಜನ ಆಶಾ ಕಾರ್ಯಕರ್ತಿದ್ದಾರೆ. ಇವತ್ತಿನ ಬೆಳಿಗ್ಗೆ ಸಾಕಷ್ಟು ಮಳೆ ಇದ್ದ ಕಾರಣ ಜನಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ. ಇಲ್ಲಾಂದರೆ ಎಲ್ಲ ಎಲ್ಲರೂ ತಯಾರಾಗಿರ್ತಾರೆ. ಆದರೆ ನಮಗೆ ಏನು ಸಿಗಬೇಕು ಸೌಲಭ್ಯಗಳು ಅದನ್ನು ನಿಮ್ಮ ಮುಖಾಂತರ ನಮಗೆ ಅದನ್ನು ಒದಗಿಸ್ಕೊಡಿ ಅಂತ ಕೇಳುತ್ತಾ ಈ ಒಂದು ಸಂದರ್ಭಕ್ಕಾಗಿ ಧನ್ಯವಾದ. ನನ್ನ ಹೆಸರು ಉಮಾದೇವಿ. ನಾನು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ರಾಜ್ಯ ಉಪಾಧ್ಯಕ್ಷೆ ಹಾಗೂ AIUTUCಯ ರಾಜ್ಯ ಉಪಾಧ್ಯಕ್ಷೆ. ಇವತ್ತು ಇಲ್ಲಿ ಸೇರಿರೋ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಬೇಡಿಕೆ ಇದು. ನೋಡಿ, ನಿಗದಿತ ವೇತನ ಅಂತ ಹೇಳಿ ನಿಗದಿಪಡಿಸಬೇಕು. ಆಶಾ ಕೆಲಸ ಪರ್ಫಾರ್ಮೆನ್ಸ್ ಬೇಸ್ಡ್ ಇನ್ಸೆಂಟಿವ್ ಅಂತ ಒಂದು ಕೆಲಸ ಮಾಡಿದ್ರೆ ಇಷ್ಟು ಹಣ ಅಂತ ಹೇಳಿ. ಸೊ 5 ವರ್ಷದ ಹಿಂದೆ ಆಶಾ ಸಾಫ್ಟ್ ಅಂತ ಇಂಟ್ರಡ್ಯೂಸ್ ಮಾಡಿ ಅವ್ರು ಮಾಡೋ ಕೆಲಸನ ಡಾಟಾ ಮೂಲಕ ಎಂಟ್ರ್ ಮಾಡಬೇಕು ಅಂತ ಆಯಿತು. ಅದು ಎಷ್ಟೋ ಸಲ ಟೆಕ್ನಿಕಲ್ ಪ್ರಾಬ್ಲಮಿಂದ ಡಾಟಾ ಎಂಟ್ರ್ ಆಗೋದಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಆ ಸಂಬಳ ಬರೋದು ಇಲ್ಲ, ಅವ್ರು ಕೆಲಸ ಮಾಡಿರೋದಕ್ಕೆ ಹಣ ಬರೋದಿಲ್ಲ. ಹಾಗಾಗಿ ನಾವೇನು ಕೇಳಿದ್ವು ಸರ್ಕಾರಕ್ಕೆ ಅಂತ ಹೇಳಿದ್ರೆ, ಇವಾಗೇನು 5,000 ಈಗಾಗಲೇ ರಾಜ್ಯ ಸರ್ಕಾರ ಕೊಡ್ತಾ ಇದೆ, ಮಿಕ್ಕ ಎಲ್ಲವನ್ನೂ ಕೂಡ ಕ್ರೋಢೀಕರಿಸಿ ನೀವು 10,000 ಅಂತ ನಿಗದಿಪಡಿಸಿ ಅದು ಬಿಟ್ಟು ಏನು ಇನ್ಸೆಂಟಿವ್ ಇದೆ ಅದನ್ನು ನೀಡಬೇಕು ಅಂತ ಹೇಳಿ ನಾವು ಜನವರಿ ತಿಂಗಳಲ್ಲಿ ಬೆಂಗಳೂರಲ್ಲಿ ಅಹೋರಾತ್ರಿ ಪ್ರತಿಭಟನೆ ಮಾಡಿದ್ವು. ನಾಡಿನ ಇಡೀ ಜನತೆ ನಮ್ಮ ಬೆಂಬಲ ನೀಡಿದ್ರು, ಸರ್ಕಾರ ಅದಕ್ಕೆ ಒಪ್ಕೊಂಡ್ರು. ಅದರದ್ದು ಯೂಟ್ಯೂಬಲ್ಲೂ ಕೂಡ ಇವತ್ತಿಗೂ ಸಿಗುತ್ತೆ, ಮಾಧ್ಯಮದವರು ದಯವಿಟ್ಟು ನೋಡ್ಬೋದು. ಮುಖ್ಯಮಂತ್ರಿಗಳೇ ಬಂದು ನಾವು 10,000 ನಿಗದಿಪಡಿಸಿದ್ದೀವಿ, ಅದು ಬಿಟ್ಟು ನಾವು ಹೆಚ್ಚಿಗೆ ಅವರಿಗೆ ಇನ್ಸೆಂಟಿವ್ ಸಹ ಕೊಡ್ತೀವಿ ಅನ್ನೋದನ್ನು ಹೇಳಿದ್ದಾರೆ. ಆದರೆ ಆ ಮಾತು ಕೊಟ್ಟು ಈಗಾಗಲೇ 6-7 ತಿಂಗಳು ಆಗ್ತಾ ಬಂತು. ಇವತ್ತಿಗೂ ನಮ್ಮ ಕೈಗೊಂದು ಆದೇಶ ಪತ್ರ ಬಂದಿಲ್ಲ. ಸೊ ಇದು ಯಾಕೆ ಅನ್ನೋ ಪ್ರಶ್ನೆಯನ್ನು ನಾವು ಪದೇ ಅಧಿಕಾರಿಗಳನ್ನ ಹೋಗಿ ಮೀಟ್ ಮಾಡ್ತಾ ಇದ್ದೀವಿ, ಪದೇ ನಾವು ಮಂತ್ರಿಗಳನ್ನ ಮೀಟ್ ಮಾಡ್ತಾ ಇದ್ದೀವಿ, ಎಲ್ಲ ಇನ್ಚಾರ್ಜ್ ಮಿನಿಸ್ಟರ್ಸ್ನ ಮೀಟ್ ಮಾಡ್ತಾ ಇದ್ದೀವಿ. ಆದರೆ ನಮಗೆ ಕೊಡೋ ಉತ್ತರ ಏನಪ್ಪ ಅಂದರೆ, ದಯವಿಟ್ಟು ವೆಯ್ಟ್ ಮಾಡಿ ಅಂತ. 6 ತಿಂಗಳಾದರೂ ಕೂಡ ಕೊಡೋದಿಲ್ಲ ಅಂದರೆ ಏನು ಅರ್ಥ?
ಅದು ಬಿಡಿ, ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ. ಈಗ 3 ತಿಂಗಳಲ್ಲಿ ಪರ್ಫಾರ್ಮೆನ್ಸ್ ಏನು ಅಂತ ನೋಡ್ತಾರಂತೆ. ಪರ್ಫಾರ್ಮೆನ್ಸ್ ಇಲ್ಲ ಅಂತ ಹೇಳಿದ್ರೆ ಆಶಾನ ತೆಗೆದು ಹಾಕ್ತೀವಿ. ಸ್ವಾಮಿ, ನಾವು ಕೆಲಸ ಮಾಡದೆ ದುಡ್ಡು ಕೊಡಿ ಅಂತ ನಾವು ಯಾವತ್ತೂ ಕೇಳಿಲ್ಲ. ನಾವು ಡೇ 1 ಕೆಲಸ ಮಾಡ್ತಾ ಬಂದಿದ್ದೀವಿ. ನಾವು ದುಡ್ದಿರೋದಕ್ಕೆ ದುಡ್ಡು ಕೊಡಿ. ನಮ್ಮಲ್ಲಿ ಪರ್ಫಾರ್ಮೆನ್ಸ್ ಇಲ್ವಾ, ಅದಕ್ಕೆ ಕ್ರಮ ತಗೊಳ್ಳಿ. ಆದರೆ ನೀವು ತೆಗೆದಾಕ್ತೀವಿ ಅಂತ ಹೆದರ್ಸೋದೇನು ಬಂತಿಲ್ಲಿ? ಅಷ್ಟೇ ಅಲ್ಲ, ಇವಾಗ 1,000 ಪಾಪ್ಯುಲೇಷನ್ಗೆ ಆಶಾ ಇಲ್ಲದೆ ಹೋದರೆ ನಾವು 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ದೂರದಲ್ಲಿ ಇರೋರನ್ನೂ ಕೂಡ ಸೇರಿಸಿ, ಆ ಜಾಗನೂ ಸೇರಿಸಿ ಒಬ್ಬ ಆಶಾ ಕೆಲಸ ನಿರ್ವಹಿಸಬೇಕು. ಅದು ಹೇಗೆ ಸಾಧ್ಯ? ಇಂಥ ಮಡಿಕೇರಿ ಅಂತ ಕಡೆ ಎಷ್ಟು ದೂರ ಹೋಗಬೇಕು? ಈಗಾಗಲೇ ತುಂಬ ಕಷ್ಟದಲ್ಲಿದ್ದಾರೆ ಆಶಾಗಳು. ಆದರೂ ಕೂಡ ಈ ರೀತಿ ಮಾಡೋಕ್ಕೆ ಹೊರಟಿರೋದನ್ನ ನಾವು ಸಂಪೂರ್ಣವಾಗಿ ಖಂಡಿಸ್ತೀವಿ. ಇದು ಹೆದರಿಸೋ ಅಂಥ ಒಂದು ಹುನ್ನಾರ ಅಂತ ನಮ್ಮ ಅಭಿಪ್ರಾಯದಲ್ಲಿದೆ. ಮೊದಲು ನಮಗೆ ನಮ್ಮ ಒಂದು ಮಾತೇನು ಕೊಟ್ಟಿದ್ರಿ ನೀವು, ನಮಗೆ ತಿಂಗಳಿಗೆ ವೇತನವನ್ನು ನಾವು 10,000 ನಿಗದಿಪಡಿಸ್ತೀವಿ ಅಂತ, ಆ ಮಾತನ್ನು ಉಳಿಸ್ಕೋಬೇಕು ಕಾಂಗ್ರೆಸ್ ಸರ್ಕಾರ ಅಂತ ಕೇಳ್ಕೊತಾ ಇದ್ದೀವಿ. ಕರ್ನಾಟಕದಲ್ಲಿ ಮಾತು ಉಳಿಸ್ಕೊಳ್ಳದೆ ಕೇರಳದಲ್ಲಿ ಹೋಗ್ಬಿಟ್ಟು ಅಲ್ಲಿ ಆಶಾಗಳಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀರಲ್ಲ ಸರ್, ಇದು ಏನಿದು ಅನ್ನೋದನ್ನು ನಾವು ಪ್ರಶ್ನಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಎಷ್ಟೋ ಮಂತ್ರಿಗಳು ಕೂಡ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಮಾಡ್ಕೊಂಡಿದ್ದಾರೆ. ಅವರ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ, ಕರ್ನಾಟಕದಲ್ಲಿ ನಾವು 10,000 ಕೊಡ್ತಾ ಇದ್ದೀವಿ ಆಶಾಗೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಆದರೆ ವಾಸ್ತವದಲ್ಲಿ ಇಲ್ಲ. ಸೊ ನಮ್ಮ ಬೇಡಿಕೆಯನ್ನು ನೀವು ಈಡೇರಿಸದೆ ಹೋದರೆ ಇಷ್ಟು ದಿನ ನಾವು ಸಮಾಧಾನದಿಂದ ಕಾದಿದ್ದೀವಿ. ಇನ್ನು ಬೇರೆ ದಾರಿ ಉಳಿದಿಲ್ಲ ನಮಗೆ. ಆಗಸ್ಟ್ 4, 5, 6 ನಾವು ಅಹೋರಾತ್ರಿ ಜಿಲ್ಲಾ ಕೇಂದ್ರಗಳಲ್ಲಿ ಮಳೆ ಆದರೂ ಬರಲಿ, ಬಿಸಿಲಾದರೂ ಇರಲಿ, ನಾವು ಕೂತ್ಕೊಳ್ಳೋರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಅಂಥ ಒಂದು ಕಷ್ಟಕ್ಕೆ ದೂಡಬೇಡಿ ನಮ್ಮನ್ನು, ದಯವಿಟ್ಟು ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಹೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ನನ್ನ ಹೆಸರು ಉಮಾದೇವಿ. ನಾನು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷೆ.